ನಮಸ್ತೆ ವೀಕ್ಷಕರೇ, ಇವತ್ತು ಮೀನು ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಆಮೇಲೆ ನೀವು ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ. ಸೊ ಇದು ಮಾಡಲಿಕ್ಕೆ 4 ಈರುಳ್ಳಿ, 4 ಟೊಮ್ಯಾಟೊ, 1 ದಪ್ಪ ನಿಂಬೆಯಷ್ಟು ಹುಣಸೆ ಹಣ್ಣು, 2 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಕೊತ್ತಂಬರಿ, ಹಾಗೆ 2 ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ, 2 ಇಂಚಷ್ಟು ಚಕ್ಕೆ, 4 ಲವಂಗ, 3 ಇಂಚು ಶುಂಠಿ. ಸೊ ಇದಿಷ್ಟನ್ನು ರುಬ್ಬದಿಕ್ಕೆ ಹಾಕೋಬೇಕು. ನಾನಿಲ್ಲಿ ರುಬ್ಬದಿಕ್ಕೆ ಹಾಕೊಂಡಿದ್ದೀನಿ, ಹಾಗೆ ರುಬ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 6 ರಿಂದ 7 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ನಾವು ಇದಕ್ಕೀಗ ಸ್ವಲ್ಪ ಮೆಂತ್ಯನ ಹಾಕೋಣ. ಸೊ ಮೆಂತ್ಯ ಹಾಗೆ ಸಾಸಿವೆ ಎರಡನ್ನೂ ಹಾಕಬೇಕು. ಇದ್ರ ಜೊತೆಯಲ್ಲಿನೇ ನಾವು ಆವಾಗಲೇ ರುಬ್ಕೊಂಡಿದ್ವಿ ಅಲ್ವಾ ಮಸಾಲೆ, ಆ ಮಸಾಲೆನ ಸಹ ಒಗ್ಗರಣೆಗೆನೆ ಹಾಕಬೇಕು. ನಾನು ಅದನ್ನ ಸಹ ಹಾಕ್ತೀನಿ. ಇವಾಗ ಇದನ್ನ ಹಾಕಾದ್ಮೇಲೆ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಎಷ್ಟು ಚೆನ್ನಾಗಿ ಅಂತಂದ್ರೆ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅಷ್ಟು ನೀಟಾಗಿ ನಾವು ಇದನ್ನ ಬೇಯಿಸ್ಕೋಬೇಕು. ಇದ್ರ ಕನ್ಸಿಸ್ಟೆನ್ಸಿ ತುಂಬಾ ತಿಕ್ಕಾಗಿರೋದ್ರಿಂದ ಇದು ಬೇಯ್ತಾ ಸಿಡಿಯುತ್ತೆ. ನಾವು ಇದ್ರ ಮೇಲೆ ಮುಚ್ಚಿ ತೆಗೆದು ತಿರ್ಗಿಸ್ಕೋಬೇಕು. ಆ ತರ ತಿರ್ಗಿಸ್ತಾ ಬೇಯಿಸ್ಕೋಬೇಕು. ನೋಡಿ, ನಾನು ಇಲ್ಲಿ ತಿರ್ಗಿಸ್ತಾ ಇದ್ದೀನಿ. ಈ ತರ ತಿರ್ಗಿಸ್ತಾ ಇದನ್ನ ಬೇಯಿಸ್ಕೋಬೇಕು. ಇದು ಇವಾಗ ಆಗ್ಲೇ ಸಿಡಿಯೋದಿಕ್ ಶುರು ಆಗಿದೆ. ಸೊ ನಾನು ಇದ್ರ ಮೇಲೆ ಇವಾಗ ಮುಚ್ಚಿ ಬೇಯಿಸ್ಕೋತೀನಿ. ಈಗ ಬೇಯಿಸ್ಕೋಬೇಕು. ಇದು ಎಲ್ಲಿವರೆಗೂ ಅಂತಂದ್ರೆ ನಾವು ಹಾಕಿರೋ ಎಣ್ಣೆ ಅಲ್ಲಿ ಮೇಲೆ ಬರಬೇಕು, ಮಸಾಲೆ ಮೇಲೆ. ಅಷ್ಟಾಗೋವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕು ಇದನ್ನ. ಅವಾಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊ ನೋಡಿ, ಇವಾಗ ಎಲ್ಲ ಮೇಲೆ ಎಣ್ಣೆ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಇವಾಗ ನೀರನ್ನ ಹಾಕೋಣ. ನೀರು ನೀವು ನೋಡ್ಕೊಂಡು ಹಾಕೊಳ್ಳಿ ಕನ್ಸಿಸ್ಟೆನ್ಸಿನ. ಇಡ್ಲಿಗೆ ದೋಸೆಗೆ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಅಥವಾ ಅನ್ನಕ್ಕೆ ಮುದ್ದೆಗೆ ಬೇಕು ಅಂದ್ರೆ ಸ್ವಲ್ಪ ತೆಳ್ಳಗೂ ಮಾಡ್ಕೋಬಹುದು. ನಾನಿಲ್ಲಿ ಮೀಡಿಯಂ ಆಗಿ ಮಾಡ್ಕೋತಾ ಇದ್ದೀನಿ, ಎರಡಕ್ಕೂ ಆಗುತ್ತೆ ಅಂತ. ನೀವು ಹಾಗೂನು ಕೂಡ ಮಾಡ್ಕೋಬಹುದು. ಇವಾಗ ನೀರು ಹಾಕುವಾಗ್ಲೇನೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು. ನಾನು ಉಪ್ಪು ಹಾಕ್ತಾ ಇರೋದು ಇದರಲ್ಲಿ ಸ್ಕಿಪ್ ಆಗಿದೆ. ಸೊ ನೀವು ಉಪ್ಪನ್ನ ಹಾಕಿ ಆಮೇಲೆ ಇದನ್ನ ಒಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಇದು ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಮೀನನ್ನು ಹಾಕ್ಬೋದು. ನಾನು ಒಂದು 2 kg ಅಷ್ಟು ಮೀನನ್ನು ಹಾಕ್ತೀನಿ. ನೀವು ಗ್ರೇವಿ ಬೇಕಿದ್ರೆ ಜಾಸ್ತಿನೂ ಮಾಡ್ಕೋಬಹುದು, ಕಡಿಮೆನೂ ಮಾಡ್ಕೋಬಹುದು. ಸೊ ನಾನು ಇವಾಗ ಮೀನನ್ನು ಹಾಕ್ತೀನಿ. ನಾವು ಮೀನನ್ನು ಹಾಕಿದ್ಮೇಲೆ ಜಾಸ್ತಿ ಸೌಟ್ ಆಡಿಸ್ಬಾರ್ದು, ಹಾಗೆ ಮುಚ್ಚಳನ ಮುಚ್ಚಿ ಸಹ ಬೇಯಿಸಬಾರ್ದು ಇದನ್ನ. ಯಾಕಂದ್ರೆ ಮೀನು ತುಂಬಾ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ನಾವು ಅದೆಲ್ಲ ಮಾಡಬಾರ್ದು. ನಾವು ಮೊದಲಿಗೆ ಮೀನು ಹಾಕಿ ಆದ್ಮೇಲೆ ಹೀಗೆ ಸ್ವಲ್ಪ ನಾನು ಆಡಿಸ್ತೀನಿ. ನೋಡಿ, ಹಾಗೆ ಪಾತ್ರೆನ ಆಡಿಸಿ ಸ್ವಲ್ಪ ಸೌಟಲ್ಲಿ ಹೀಗೆ ಹಾಡಿ ಅದನ್ನ ಹಾಗೆ ಬಿಡಬೇಕು, ಹಾಗೆ ಬೇಯೋದಿಕ್ಕೆ. ಅದು ಒಂದು 2 ನಿಮಿಷ ಕುದಿದ್ರೆ ಸಾಕು, ಮೀನೆಲ್ಲ ಬೆಂದಿರುತ್ತೆ. ಈಗ ಆಲ್ರೆಡಿ ನಾವು ಮಸಾಲೆನ 2 ಸಲ ಕುದಿಸ್ಕೊಂಡಿದೀವಿ. ಒಂದ್ಸಲ ನೀರು ಹಾಕದೆ ಒಂದ್ಸಲ ನೀರು ಹಾಕಿ ಕುದಿಸ್ಕೊಂಡಿದೀವಿ. ಸೊ ಮಸಾಲೆ ಎಲ್ಲ ಬೆಂದಿರುತ್ತೆ. ಸೊ ಇವಾಗ ಮೀನು ಹಾಕಿದೀವಿ ಅಲ್ಲ, ಮೀನು ಬೇಯಲಿಕ್ಕೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ನೋಡಿ, ಇವಾಗ ಕುದೀತಾ ಇದೆ. ನಾವು ಮುಚ್ಚಬಾರ್ದು. ಇದು ಗ್ಯಾಸ್ ಆಫ್ ಮಾಡಿ ಆದ್ಮೇಲೆ ಸಹ ಮುಚ್ಚಳನ ಮುಚ್ಚಬಾರ್ದು, ಹಾಗೇನೆ ಬಿಡಬೇಕು. ನಾವು ಈ ರೆಸಿಪಿನ ನಾವು ಬೆಳಗ್ಗೆನೆ ಮಾಡಿ ನಾವು ರಾತ್ರಿಗೆ ಈ ಹುಳಿನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮೀನಲ್ಲಿ ಆ ಮಸಾಲೆ ಎಲ್ಲ ಇಳ್ದಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಿಕ್ಕೆ ಸಹ ಅಷ್ಟೇ ಚೆನ್ನಾಗಿರುತ್ತೆ ಇದು. ಸೊ ನೀವು ಟ್ರೈ ಮಾಡಿ ರೆಸಿಪಿನ ಮನೆಯಲ್ಲಿ ಹೇಗಾಯ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.